ಅಲ್ಲೋ ಅಂತೂ ಇಂತೂ ಆ ಶಂಕರ್ಯಾನ ಊರಿಗೆ ಕಳ್ಸೋದಾತ. ಹಂಗಾದ್ರ ನನ್ ಕೆಲಸ ಇವತ್ತು ರಾತ್ರಿ ಆಕತ್ತೆ ಅಂದಂಗ ಆತ್ಲಾ. ಹಾ, ಆದ್ರೆ ಇನ್ನೊಂದೇನಂದ್ರ ನಾ ಹೋಗುದು ಯಾರು ನೋಡಬಾರ್ದು, ಮತ್ತ ಮಂದಿ ಗೊತ್ತಾಗಬಾರ್ದ, ಸ್ವತಃ ಅವ್ರ ಮನ್ಯಾಗ ಗೊತ್ತಾಗಬಾರ್ದ. ಅದಕ್ಕೆ ಹೆಂಗ್ ಮಾಡ್ದು ಶೆಟ್ಟಿ? ಐತಿಲ್ಲ ನನ್ನ ಹತ್ತಿಕ ಐಡ ಯಾವ್ದಾರ ಎಡವಟ್ ಐಡಿಯಾ ಹೇಳಿ. ಶೆಟ್ಟಿ ತಿಳಿ ಅಂದ್ರೆ ಏನಂತ ತಿಳ್ಕೊಂಡ್ರಿ? ಏನ್ ಐಡಿಯಾ? ಏನ್ ಐಡಿಯಾ ಐತಿ ಅಂದ್ರೆ ಗಡಬಡ್ಸಕ್ ಹೋಗ್ಯಾಡ್ರಿ. ಹಿಂದಿನ ಕಾಲದಾಗ ಆಗಿನ ಕಾಲದಾಗ ಹಂಡೆದಾಗ ಹುತ್ತಿರುತ್ತ. ಹೌದು, ಮತ್ತೆ ಕೆಲಸ ಮಾಡಾಕ. ಹಂಗಾದ್ರೆ ನಾನು ಹಂಡೆದಾಗ ಹೋಗ್ಬೇಕತ್ತೆ? ಹಂಡೆದಾಗ ಯಾಕೆ ಕಳ್ಸಲ್ರಿ? ನನ್ನ ಹತ್ತಿಕ್ ಮತ್ತೊಂದು ಐಡಿಯಾ ಐತಿ. ಏನೈತಿ ಹೇಳು? ಅಲ್ರಿ, ನಮ್ಮ ಗೌಡ್ರ ಮನೆ ಸಣ್ಣ ಮಿಡ್ತಾರ, ನಮ್ಮ ಗೌಡ್ರ ಮನ್ಯಾಗ ಒಂದು ದೊಡ್ಡ ಸಂದ ಕತ್ತಿಲ್ರಿ. ಆ ಸಂದಕದಾಗ ಕುತ್ ಬಿಡುದ್ ನೀವು. ಅದರ ಕೂತ್ ಏನ್ ಮಾಡ್ಲಿ? ಮಣ್ಣು ಕೊಂಡ್ ಬಿಡುದು ಮ್ಯಾಲ ಮುಚ್ತೀವಿ. ಇಬ್ರು ಹುಡುಗರು ತಯಾರು ಮಾಡಿ ಆ ಸಂದಕ ಆ ಶಂಕರನ್ ಮನೆಗೆ ಕೊಟ್ಟು ಕಳಿಸ್ತೀವಿ. ನನ್ ಜೋಡಿ ಇದ್ದಿದ್ದಕ್ಕೂ ಸಾರ್ಥಕ ಆತ್ ನೋಡ್ಲಿ. ನಿಂದು ತಲಿ ಅಂದ್ರೆ ತಲಿ ಹೆಂಗ್ರಿ ಗೌಡ್ರ? ಅಲ್ಲ, ಅದ್ರಾಗ ಹೋದ್ರೆ 4 ಮಂದಿ ನೋಡಂಗಿಲ್ಲ, ಮುಂದ ನಾನು ಅನ್ನೋದು ಗೊತ್ತಾಗಂಗಿಲ್ಲ, ಆ ಚೆಲುವಿನೂ ಅನುಭವಿಸ್ಬೋದ. ಆದ್ರೆ ಅವ್ರ ಮನ್ಯಾಗ ಹೋಗಿ ಹೆಂಗಾರ ಅವ್ರ ನೀವು ಹೆಂಗ್ ಹಿಡುದ್ರಿ? ಮತ್ತ ಅವ್ರ ಮನ್ಯಾಗ ಕೇರಂದ್ರೆ ಏನಂತ ಹೇಳ್ತಿ? ಅದಕ್ಕೊಂದು ಐಡಿಯಾ ಆಯ್ತು ನನ್ನ ಹತ್ತಿರ. ಏನೈತಿ ಹೇಳ? ಗೌಡ್ರು ಜೋಳ ಗೋಧಿ ಕೊಟ್ಟು ಕಳಿಸ್ಯಾರ. ಕರೆಕ್ಟ್ ಐತಿ. ಚೆಲುವಿ ನನ್ನ ಕಪಾಳಿ ಹೊಡೆದಲ್ಲ ಐತಿ ಇವತ್ತಿನಿಂದ. ಇವತ್ತು ರಾತ್ರಿ ಐತಿ ಚೆಲುವಿ. ನಡಿಲೆ, ಏನ್ ಕುಡಿತಿ ಏನ್ ಬಿಡ್ತಿ ಹೇಳ. ಅದ್ ಇರ್ಲಿ ಗೌಡ್ರ, ನಿಮ್ದು ನಿಮ್ ಮೂತಿ ಮೇಲೆ ಚಂದ್ರಾಮ ಕಾಣಿದಂಗ ಆಗಕತ್ತೈತಲ್ಲ. ಹಂಗನು ಆ ಹೆಣ್ಣು ನನಗೆ ಯಾವಾಗ ಕುಕ್ಕಿತ್ಲ, ನನಗೆ ಟೆನ್ಷನ್ ಆಗ್ಬಿಟ್ಟಿತ್ತು ನಿಮ್ಗೆ ಸಿಗ್ತಾವ ಅಂತೇಳಿ. ಆ 30-50 ಕೋಟಿ ಬಂದೈತಿ ಅಂದ್ರ ನನ್ನ ಮಕ್ಕಳ ಕಳೆ ಬರ್ಲಾರ್ದ ಮತ್ತೇನಾಕೈತಿ? ಎಲ್ಲಾ ಕೆಲಸ ಟಂಟಿನ್ ಎಲ್ಲಾ ಮುಗಿಸ್ಕೊಂಡ ಯಾರಿಗೂ ಗೊತ್ತಾಗಲ್ಲಂಗ ಜುಮ್ಮನ್ನ ಸಿಟ್ಟಿನ್ಯಾಗ ಬಂದು ಬಿಡ್ಬೇಕು. ನಾ ಎಲ್ಲ ಬರ್ತೀನಿ, ನೀ ನೋಡ್ಲಿ, ನೀ ಏನ್ ಕುಡಿತಿ ಏನ್ ತಿತ್ತೇನ ಇಲ್ಲೇ ನಿತ್ತ ನನ್ನ ಸುದ್ದಿ ಯಾರಿಗೂ ಗೊತ್ತಾಗಬಾರ್ದ. ಆತರ ಐಡಿಯಾ ಮಾಡ. ಕರ್ಸ್ ಪೆಟ್ಟಿಗೆ ತರ್ಸ್. ನೋಡ್ಕೊತಿರ್ತಲ್ವೇ? ಕರ್ಕೊಂಬ, ತಗೊಂಬ. ನೇಟ್ ಹುಡುಗರು ನೋಡಟ ಮತ್ ದರ್ಶದನ್ಯ ನಿಮಗೆ ಏನು ಅಳಗಾಡಲಂಗ ಕಳಿಸ್ತೀವಿ. ಹುಡುಗರು ಅಂತ ಹೇಳೀಗ ತಗೊಂಡ ಬಾ. ನೀವು ಆರಾಮ್ ಮುಕ್ಕೊಂಡ್ಬೋದು ಒಳಗ. ತೆಲಿ ಅಂದ್ರೆ ತೆಲಿ ನೋಡಿ ನಿಂದು. ಆಯ್ತು, ಬರ್ತೀನಿ. ಇಬ್ಬರು ಹುಡುಗರು ಕರ್ಕೊಂಡ ಸದ್ಕ ತಗೊಂಡ ಬರ್ತೀನಿ. ತಗೊಂಡ್ ಬಾ, ಮೊದಲ ಕೆಲಸ ಮಾಡ್ ಹೋಗಿ ಬರ್ತೀನಿ. ಶೆಟ್ಟಿ ನನ್ ಜೋಡಿ ಇದ್ದಿದ್ದಕ್ಕೂ ಬಹಳ ಸಾರ್ಥಕ. ಮಗ ಎಷ್ಟು ಚಂದ ತಿಳಿ ವರ್ಷಾನ, ನನಗ ಇಂಥ ಒಳ್ಳೆ ಒಳಂಗಿಲ್ಲ. ಇರ್ಲಿ, ಇವತ್ತು ರಾತ್ರಿ ಚೆಲುವಿ ಏನಪ್ಪ ರಗಡ್ ಇವ್ರು ಏನ್ ಕಡಿಮೆ ಐತಿ ಪೆಟ್ಟಿಗೆ ತರಕ ಹಚ್ಚಾರ. ಏನ ತ್ಯಾಂಬ ಏನಪ್ಪ ಬಂದ್ರೆ ನಾ ಹೇಳಿದ ಮಾತು ಕೇಳ್ತೀರಿ. ಹುಡುಗ ಭಾಷೆನೆ ಬೆಟ್ಟಿಗೆ ಹಂಗ ಪಾಡತ್ತಿರೋ ಇದ್ರ ಮಜ್ಕೂರ್ ಬ್ಯಾರೆ ಐತಿ. ಒಳಗ್ ತಗೊಂಡ್ರಿ ಅದನ್ನ ನಾವ್ ಹಿಂದಾಗಡೆ ಹೇಳ್ತೀನಿ. ಒಳಗಡೆ ಹೋಗ್ರಿ. ವ್ಯವಸ್ಥೆ ಅಗಾವ ಮಾಡಿ ನಿಮ್ದೆಲ್ಲ ನನಗೆ ಮೊದಲು ಗೊತ್ತೈತಿ. ಹುಡುಗರು ಹಂಗ ಕೆಲಸ ಮಾಡಂಗ ಫೋನ್ ಹೇಳಿ ಡಾಬಾಕ್ ಹೋಗ್ರಿ, ಎಲ್ಲ ವ್ಯವಸ್ಥೆ ತಗೊಂಬರ್ರಿ. ನೀವು ಒಬ್ಬ ಹೋಗ, ನೀವು ನಾನು ಕೂಡಿ ಸಂಕ ಒಳಗಿಡ್ರಿ. ಫೋನ್ ಹೇಳ್ತೀನಿ. ನೀವೇನು ಕೇಳಲ್ಲ, ಕೊಡ್ತಾರ ತಗೊಂಡ್ಬಿಡ್ಬೇಕು. ಹೋಗ್ಬೇಡ, ನಾ ಬಾಳ ಕೆಲಸ ಏನ್ ಹೇಳಿ ಗೊತ್ತಮ್ಮ. ನೆಲ್ಲಕ್ಕ ನಡಿತಮ್ಮ ಮುಂದ. ಈ ಗೌಡನ್ ಹುದಲಂತ ಬಾಳ ಐತಿ. ಯಾವಾಗ ನಮ್ಮನ್ನ ಮಣ್ಣು ಕೊಡ್ತಾನ ತಾಯ ಅವಸ ಆಯ್ತಾನ. ನಮಸ್ಕಾರ ಗೌಡ್ರ. ನಮಸ್ಕಾರ. ಹೇಳ್ರಿ ಗೌಡ್ರ, ಪೆಟ್ಟಿ ಹೆಂಗ್ರಿ? ಎಲ್ಲಾ ಐಡಿಯಾ ಕೊಟ್ಟ ನಿಮ್ಗೆ. ನಿಮ್ಮ ಅಪ್ಪನ್ ತೋರಿಸ್ತೇನ್ರಿ. ಅವಾಗ ಸಿಟ್ಟಿ ಐಡಿಯಾ ತೆಗಿವತ್ತಮ್ಮ. ಇದನ್ನ ಗುಚ್ಚೋಕಿ ಚಟ್ರ ಹೆಂಗ ಮಕ್ಕೋತಾರ ನೋಡಿ, ಹೆಂಗ ಮಕ್ಕೋಬೇಕ್ರಿ. ಸಪ್ಪಳು ಮಾಡಂಗಿಲ್ಲ, ಇದನ್ನ ಮಾಡಂಗಿಲ್ಲ. ಹಿಂಗ್ ಹಿಡಿದ್ರಿ ಹಿಂಗ ಹಿಂಗ ಮಕ್ಕೊಂಡ್ರಿ ಬೇಡ. ಹೆಂಗಿದ್ರ ಐಡಿಯಾ?
ಮೆಚ್ಚಿದ್ಲೆ ಶೆಟ್ಟಿ ಮೆಚ್ಚಿದ್ದೆ. ನೀನಿದ ಐಡಿಯಾ ಕೊಟ್ಟಿದ್ದಿಲ್ಲ, ಈ ಐಡಿಯಾಗೆ ನಿನ್ನ ತೆರಿಗೆ 10 ಎಕರೆ ಜಾಸ್ತಿ. ಅಟ್ ಮಾಡ್ರಿ ಗೌಡ್ರೆ. ಮೊದಲ ಬಡು ಮುಗಿಸ್ಯಾರಂತೆ ಅಟ್ ಮಾಡ್ರಿ. ಆದ್ರೆ ಆ ಚಿಲ್ಲಿ ರೂಪ ನನ್ನ ಹಾಕಾಳ ಮತ್ ನೀವು ಕೈ ಹಾಕಿರಿ ಬಿಡಂಗ್ರೆ. ಮೊದಲ ನಾವು ಇಲ್ಲಿ ಮನಸ್ಸು ಮಾಡಿದ್ರೆ ಅದನ್ನ ಬಿಡು ಒಪ್ಪರಿ ಗುರು. ಏಯ್ ನಾ ಮೊದಲ ಬೇಕಾಗ್ತದೆ. ನಾನು ಎತ್ತ ಕೊಡ್ತೀನಿ ನೇಡ್ದವ್ರಿ. ನೀವು ನಮ್ಮ ಹುಡುಗರು ಒಟ್ಟ ಬಾಯ ನೀ ಪದರ್ಶನ ಪ್ಯಾಕೆಟ್ ಮಾಡೋ ಮತ್ತೆ ಉಸಿರು ಏನು ಹಾಳು ಹೇಳಿ. ಮತ್ತೆ ಇವ್ರಿಗೆ ಬಾಯ್ ಕೊಟ್ಟರೆ ಆಮೇಲೆ ನೀವು ಆಗಿಲ್ಲ. ಆದ್ರೆ ಸೆಟ್ ಏನು 10 ಎಕರೆ ಹೊಲ ಬೇಕಿಲ್ಲ ಮಗಳ ಒಂದೇ ವರ್ಷ ಇಲ್ಲಿಕತ್ತಪ್ಪ. ಅದೇ 10 ಎಕರೆ ಹೊಲ ಮಣ್ಣು ಮೇಲೆ ಹಂಗ ಮಾಡ್ಬೇಡಿ. ಭಾಳ ಕರೆಕ್ಟ್ ಆಗಿದ್ಬಿಡಿ. ಹುಡುಗು ನಾವು ಉಪ್ಪಚ್ತಾವ ತಿನ್ನಿ. ಸೆಟ್ರಿ ಕೊಡ್ರಿ. ನಾ ಹೆಂಗ ಮಕ್ಕೊಂಡಿ ನೋಡ್ರಿ, ಅದೇ ಸ್ಟೈಲ್ ಮಕ್ಕೊಂಡಿ. ಹೌದು ಅಪ್ಪಾರೆ ಹೌದು. ಶಾಬಾಷ್ 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 ಶಾಬಾಷ್. ಬಪ್ಪರೆ ಗಬ್ರು ಚಂದನ ಹುಡುಕಾಣದ್ಲೆ ಸಂದುಕದಾಗ ಕೋಣ ಬಪ್ಪರೆ ಗಬ್ರು. ಇದು ಸಂಕ ಆಗೋದು ನೋಡಿ ನಿನಗೆ ಬೆಟಾರೇ ಆಕೈತಿ. ಮಾಕೋಣ ನಮ್ಮ ಪಚ್ಚಂಗ ಇಟ್ಟು ಬರ್ಬೇಕು. ಗೌಡ್ರ ವರ್ಣನೆ ಮಾಡಾಕತ್ತೇನ್ರಿ. ವರ್ಣನೆ ಸುಮ್ಮಕ್ಕೊರ್ ನೀವ ಮತ್ತ ಮಗ್ಗಳ ಮನೆಗೆ ಗಡಿ ಕೇಸಿತ್ತು. ಒಟ್ಟ ಹುಡುಗರು ಎಲ್ಲ ಬರ್ತಾರೆ ತಮ್ಮ. ಯಾರಿಗೆ ಕೇಳ್ರಂದ್ರ ಗೋಧಿ ಗೊಂಜಾಳ ಅದಾವತ್ ಹೇಳ್ಬೇಕ, ಕಾಲ್ ಕಡಿ ಅದಾವತ್ ಹೇಳ್ಬೇಕ. ನಮ್ಮ ಮರ್ಯಾದೆ ಉಳಿಸ್ಬೇಕ, ಗೌಡ್ರ ಮರ್ಯಾದೆ ಉಳಿಸ್ಬೇಕ. ಯಾರ ಮುಂದೆ ಉಸುಲು ಬಿಡಬಾರ್ದು. ಕೈ ಮುಗಿದು ಹೇಳ್ತನ್ರಿ. 10 ಎಕರೆದಾಗ ಹುಗಿತಾನು ನನ್ನ ಅದೊಂದು ಹೇಳ. ಆಯ್ತು ಗೌಡ್ರ ಎತ್ತಿಸ್ತೀರಿ, ನೀವು ಸುಮ್ಮಕ್ಕೊರಿ. ಗೌಡ ಏನ್ ತಿಂದಾನು? ಬರೀ ಹಾಲು ಕುಡ್ದಾನು, ಏನ್ ತುಪ್ಪ ತಿಂದಾನು, ಬೆಣ್ಣೆ ತಿಂದಾನು? ಎಷ್ಟು ಉತ್ತಮ ಗೌಡ. ಎಣ್ಣೆ ತಿಂದಾನ ಭಾಳ ವಸಂತ. ಹಾ ಬಂದ ಬಾರ ಹೋತಮ್ಮ ದೌಡ್ ಇಟ್ಟು ಬರ್ಬೇಕಿದನ. ಯಾಕೆ ಚಿಂತೆ ಮಾಡತ್ತೀರಿ? ಏನ ಬಂದ್ಲೆ ಯಾರಿಗಾರು ಬಾಯ್ ಬಿಟ್ಟಿನಿ ಮತ್ತ ಕಾಜಿ ಬೇಡ್ರಿ. ಪಚ್ಚಂಗಿ ಜೋಳ ಕಾಳ ಅದಾವ ಅಂತ ಹೇಳ್ರಿ. ಗೌಡ್ರು ಜೋಳ ಕೊಟ್ಟು ಕಳಿಸ್ಯಾರ ಅಂತ ಹೇಳ್ರಿ. ಗೋಧಿ ಜೋಳ ಕಮ್ಮ ನ್ಯಾಲಕ್ಕೆ ಹೋಗ್ಬೇಕು. ಏನ್ ಮಾಡುದು ಯಪ್ಪ? ಎಟ್ ಹೇಳ್ರು ನಮ್ಗೆ ದಡ್ಡ ಗೌಡ್ ಕೇಳುವಲ್ಲು. ಅಲ್ರಿ ಒಂದು ಎಕಚ್ಚತ್ ಹೆಣ್ಣಿಗೆ ಸಂದಕದಾಗ ಹೊಕ್ಕತ್ತಂದ್ರ ಎಂಥ ಮಾಣಿಗೇಡಿ ಗೌಡ್ರು ಇರ್ಬೇಕು ಅಂತೀನಿ. ಎಟ್ ಹೇಳು ಕೇಳವಲ್ಲ ನೋಡು. ಊರು ದೊಡ್ಡ ಗೌಡ ಆಗಿ 24 ಗೌಡ ಅನ್ಸ್ಕೊಂಡು ಸಂದಕದಾಗ ಹೊಕ್ಕತ್ತಂದ್ರೆ ಇದು ಮಾನ ಮರ್ಯಾದೆ ಕಳ್ಕೊತತಿ. ಅಪ್ಪ ನಮ್ಮೂ ಏನು ಮಾಡ್ತತ್ತು, ಏನು ಮಾಡ್ಕೊತತ್ತು ನನಗೊಂದೂ ತಿಳಿವಲ್ಲ. ಸಟ್ಟಕ್ಕಾಗಿದು ಆಹುತಿ ಆಗಾಕತೈತಿ. ಏನಾಕತಿ ಇವರು ಅಂಥ ಐಶ್ವರ್ಯ ದೇವ್ರು ಅಂಥದ್ದು ಕೊಟ್ಟಾನೆಲ್ಲ ಕರೆ ಇಂಥ ಹೊಲಸು ಬುದ್ಧಿ ಮಾಡಾಕತೈತಿ. ಇವ್ರ ಮನ್ಯಾನವ್ರು ಹಿಂದಿನ ಜಾರಿ ಯಾರು ಇದ್ದೀವಿ ಮರ ನಮ್ಮ ಮುತ್ತೇನ ಕಾಲಿಡೋದು ನಾವು ಇಲ್ಲೇ ಇದೇ ಮನ್ಯಾಗ ದುಡ್ಕೋತ ಬಂದದೀವಿ. ಆದ್ರೆ ಈಗ ಒಂದೇ ಹಿಂಗೆ ಹುಟ್ಟೈತಪ್ಪ, ಸಾಕಾಗಿ ಹೋಗೈತಿ. ಹೆಣ್ಣಿನ ಸಲುವಾಗಿ ಏನಾಕತಿ ಆಗಲ್ಲ. ನನ್ನ ಗಂಡ ಭರೋಸೆ ಅಷ್ಟು ಖಾಲಿ ಮಾಡೋದು. ನಾನು 1 ಕಿಲೋದಾಗ ಇಷ್ಟ ಉಳಿಸೀನಿ. ಇವತ್ತು ಉಳಿಸಿನಿ ಅಂದ್ರ ನನ್ನ ಗಂಡ ಬಂದು ಬೈದ ಬಿಡ್ತಾನ. ಬರಾಬರ್ತಿಂದ ಆಗಿ ಮಾಡ್ಬೇಕು. ಸಾಕಾಯ್ತು ನನಗ. ಮುಚ್ಚಿಟ್ಟು ಬಿಡ್ತೀನಿ, ಮಲ್ಕೊಂಡ್ ಬಿಡ್ತೀನಿ.
ಯಾರ್ದಾರಿ ಅಯ್ಯ ಗೌಡ್ರು ಟ್ರಂಕ್ ಕೊಟ್ಟು ಕಳ್ಸ್ಯಾರು ಅದಕ್ಕೆ ತಂದದಿ ಏನ ಕಾಕರಿ ಕೊಟ್ಟಿರ್ಬೇಕಂತಮ್ಮ ಒಳಗಡೆ ಬಾಯಪ್ಪ. ಹಾ ಬಾ ಹಿಡಿದು ಇಲ್ಲೇ ಇಟ್ನೋಣ ಅಯ್ಯ ಇಲ್ಲೇ ಇರ್ತನ ಇಲ್ಲೇ ಬಾ ಹೋಗು ಹೋಗಿ ಬರ್ತೇವೆ ಹೋಗಿ ಬಂದು ಮಾತಾಡೋಣ. ಏನು ಅಂತ ಪ್ಲಾನ್ ಹಾಕ್ಯ ನೋಡ್ ಗೌಡ ಗೌಡನ್ ತೇಲಿರ ಮತ್ತೆ ಬೇರೆ ನೋಡಲಿ ಓದ ಟ್ರಂಕ ಪಟಾಂಗಿರ್ಬೇಕ ತಂದ ಕೆಲಸ ಆಗಿರ್ಬೇಕ ಕೆಲಸ ಆಗಿರ್ಬೇಕು. ಇದು ಹುಚ್ಚು ಶಂಕ್ರಿಯ ಏನಿಗೈತೋ ಏನಿಲ್ಲೋ ಏನ ಗೌಡ ಚಾನ್ಸನ ಹೊಡೆದೇನು ನಡಿ ಬಾ ಹೋಗ್ನು ಬಾ ಚೆಲ್ವಿ ನನಗ ಕಪಾಳಿ ಹುಡುಗಲ್ಲ ಇವತ್ತು ಯಾರು ಬರ್ತಾರ ನಿನ್ನ ಬಿಡ್ಸಾಕ ಇವತ್ತು ಈ ಅರಮನೆಗೆ ನಾನ ರಾಜ ನೀನ ರಾಣಿ ಸಿಕ್ಕೆ ನನ್ನ ಕೈಯ ಸಿಕ್ಕಿ ಇವತ್ತ ನಿನ್ನ ತಪ್ಕೊಂಡೆ ಚೆಲ್ವಿ ಚೆಲ್ವಿ ಏಕೆ ಸಂಬಂಧ ಬಡ್ಕೊಂಡ ಮಂದಿ ಗೊತ್ತಾಗಲ್ಲ ನಂಗೆ ಹೌವಾರಿ ಪೆಟ್ಟಿಗೆಗ ಬನ್ನಿ ಆದ್ರೆ ನೋಡಾಕಟ ಚೆಲಿದಾಳಿಕಿ ಸನಿಯಕ್ ಹೋದ್ರ ಬ್ಯಾಡಪ್ಪ ಈಕಿ ಸಾವಾಸ ಬೇಡ ಇದು ಜನ್ಮ ಅಲ್ಲ ಇನ್ನು 7 ಜನ್ಮಕ್ಕೂ ಈಕಿ ಸನಿಯಕ್ ಹೋಗಿಲ್ಲ ನಾ ಏನೋ ಉಪಾಯ ಮಾಡಿ ಹೋಗಿನಿ ಆದ್ರೂ ಮತ್ತು ಅಪಾಯ ಆದಂಗೆ ಕಂದತ್ತಿದ್ ಅಂದ್ರೆ ಏ ಅಂದ್ರೆ ಯಾಕ್ರಿ ಏನಾಯ್ತ್ರಿ ಏನಾಗತ್ತೆ ಏನಿದ ಏನ್ರಿ ನನಗೇನ್ ಗೊತ್ತ್ರಿ ನನ್ಗೇನ್ ಗೊತ್ತಾ ನನ್ನ ಮುಂದೆ ನಾಟಕ ಮಾಡ್ತೀನಿ ಏನ ನಾ ಯಾಕೆ ನಾಟಕ ಮಾಡಿಲ್ರಿ ಮಲ್ಕೊಂಡಿದ್ದೀರಿ ನನ್ಗೇನ್ ಗೊತ್ತಿಲ್ರಿ ಅದೇನೋತಲ್ಲ ಮಳಿ ಮನ್ಸದ ಕಾಲೇಸ್ ಅಂದ್ರ 3 ಮತ್ತೊಂದು ಹೋತತ್ತ ಯಾರು ಕಾಲ ನೀವು ನನ್ಗ್ ಗೊತ್ತಿಲ್ಲ ರೀ ಚಪ್ಪಲಿ ಯಾರು ಅಂತ ಹೇಳ್ಬೇಕ್ ನೀ ನನಗೇನು ಗೊತ್ತಿಲ್ಲ ರೀ ನಾ ಸುಮ್ಮ ಅನ್ಕೊಂಡಿದ್ದೀರಿ ಮನ್ಯಾಗ ಸುಮ್ಮ ಅನ್ಕೊಂಡ್ರ ಏಯ್ ನನ್ನ ಮುಂದೆ ಏನು ಸುಳ್ಳು ನಾಟಕ ಮಾಡಕ್ ಹೋಗ್ಬೇಡ ಬೆಕ್ಕ ಕಣ್ ಮುಚ್ಚ ಹಾಲು ಕೊಡ್ದ್ರ ನನ್ನ ಜಗತ್ತ ನೋಡಿ ನೋಡ್ತಿತ್ತ ಅದು ನಿನ್ನಂತ ಹೇಳೋಣ ನಾ ಏನ್ ಮಾಡೀನ್ರಿ ನೀವ್ ಅಂತದ್ ಏನ್ ನೋಡಿರಿ ನಂದ ಈಗ ಹೇಳಿ ಚಪ್ಪಲಿ ಹಾಕದಾವಿಲ್ಲಿ ನನಗ್ ಕರೆಯಕ್ ಗೊತ್ತಿಲ್ರಿ ಯಾವ್ದೈತೆ ತರೋದು ನೋಡು ನನ್ನ ಮೊದಲು ಏನು ನಾಟಕ ಮಾಡಕ್ ಹೋಗ್ಬೇಡ ನಾ ಯಾಕೆ ಮಾಡಿಲ್ರಿ ನಾಟಕ ನಿನ್ನ ಬಣ್ಣನ ಬಯಲಾದಂಗ ಆತ ನನಗೆ ಇವತ್ತ ಏನೋ ಕೂಲಿ ನಾಳಿ ಮಾಡ್ಕೊಂಡು ಬದುಕುತ್ತು ಇಂಥ ಮನುಷ್ಯ ನೀ ಮೋಸ ಮಾಡಕ್ ನಿಂತದ ಅಂತ ನಿನಗೆ ನಿನ್ ದೇವ್ರ ಒಳ್ಳೆಯದು ಬರೋಲ್ಲ ರೀ ನಾ ಏನು ಮೋಸ ಮಾಡಿಲ್ರಿ ನಾನು ಅರ್ಥ ಮಾಡ್ಕೊರಿ ಸ್ವಲ್ಪ ಒಂದ ಮಾತು ಹೇಳ್ತನು ಒತ್ತಿಗೆ ಬೇಡ ಅದ ಹೆಣ್ಣ ಪ್ರಪಂಚಕ್ಕೂ ಬೇಡತ್ತ ಅದಕ್ಕೆ ಈ ಕ್ಷಣದಾಗ ನಮ್ಮ ಮನ್ಯಾಗ ನೀನ್ ನಿಂದ್ರದ ಬೇಡ ಈಗಿಂದ ಹೇಗೆ ನೀನು ತಗೊಂಡು ಮನೆಗೆ ಹೋಗಬೇಡ ಸರಿ ಹೋಗಬೇಡ ಈ ಕ್ಷಣ ಗೌಡ ಕಡಿಕು ನಿನ್ನ ನೀಚ ಬುದ್ಧಿ ತೋರಿಸಿಬಿಟ್ಟಿಯಲ್ಲೋ ಹಗಲ ರಾತ್ರಿ ಬೆವರು ಸುರಿಸಿ ಕೂಲಿನ ಅಲ್ಲಿ ಮಾಡಿ ಬದುಕು ಈ ಮನುಷ್ಯ ನಾನು ಮತ್ತು ನೀನು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಬಿಟ್ಟಲು ಗೌಡ ಬ್ರಹ್ಮಾಸ್ತ್ರನ ಬಿಟ್ಬಿಟ್ಲೆ ಬಂಗಾರದಂತ ನನ್ನ ಬಾಳೆನ ವಾಟಾಳ್ ಮಾಡಿ ಹೋಗುದು
ನಿನಗೇನು ಒಳ್ಳೇದಾಗುದಿಲ್ಲ ಗೌಡ, ನಿನಗೇನು ಒಳ್ಳೇದಾಗುದಿಲ್ಲ. ನಿನಗೇನಾರೇ ಆಗಲಿ, ಆದ್ರೆ ಈಗ ನನ್ನ ಬಾಳೆ ಆಟ ಆಡ್ಲ. ನೀವೇನು ಇದ್ದಳು ಹೌದಿ, ನೀ ಹೆಂಗೆ ಮಾಡಿರು ಚಂದ, ನಿನಗೆ ತಲೆಯಾಗ ಕೂದಲ ಹೆಂಗೆ ಹಿಕ್ಕಿರು ಚಂದ. ಆದ್ರೆ ನಾನು ಬಡಪಾಯಿ ಮನುಷ್ಯ, ಹಿಂಗೆ ಮಾಡ್ಬೇಕೀಗ. ಇನ್ನು ಯಾರು ನನಗೆ ಹೆಣ್ಣು ಕೊಡ್ತಾರೋ ಅಂತ ನೀಟ್ ಕೆಲಸ ಮಾಡಿಬಿಟ್ಟು ಗೌಡ. ಯಾವ ಹೂ ನೋಡಿ ಎಷ್ಟು ಚಂದ ಐತಿ, ಎಷ್ಟು ಚಂದ ಪಳ ಪಳ ಹೊಳ್ಯಾಕತ್ತೈತಿಲ್ಲ. ಹೌದವ, ಈ ಹೂವ ಪಳ ಪಳ ಹೊಳ್ಯಾಕತ್ತೈತಲ್ಲ. ಹಂಗೆ ನೀನು ನಿನ್ನ ಗಂಡನ ಜೊತೆ ಚಂದಾಗಿ ಸಂಸಾರ ಮಾಡಿದ್ರ ನೀ ಯಾಕೆ ಇಲ್ಲಿ ಬರ್ತಿದ್ದು ಹೇಳು? ನಾ ಏನು ಮಾಡಿನವ? ನೀ ಏನು ಮಾಡಿದ್ದಿ ನಿನಗೆ ಗೊತ್ತಿಲ್ಲ? ಯಾಕೆ ನಿನ್ನ ಗಂಡ ತವ್ರ ಮನೆ ಕಳ್ಸ್ಯಾನ? ನನಗೇನು ಗೊತ್ತಿಲ್ಲವ, ಸುಮ್ ಕಳ್ಸ್ಯಾರ ಮಾಡೀನಿ, ನನಗೇನು ಹೇಳೇ ಇಲ್ಲ ಅವ್ರ. ಅಲ್ಲ ನಿನಗೇನಂತ ಗೊತ್ತಿಲ್ಲ? ಅಲ್ಲ ತಂಗಿ, ನೀನು ಗೌಡನ ಜೋಡಿ ಸಂಪರ್ಕದಾಗದೆ ಅಂತ ಹೇಳಿ ನಿನ್ನ ಗಂಡ ನಾನು ಇಲ್ಲಿ ಬಿಟ್ಟು ಹೋಗ್ಯಾನ ನಿನ್ನ. ಇಲ್ಲ ಅವ್ವ, ಸುಳ್ಳು ಹೇಳ್ಯಾರ ಅವ್ರು ನೋಡಿ ಏನು ಇಲ್ಲ. ಸುಳ್ಳು ಹೇಳ್ಯಾರ? ಹಂಗಾದ್ರ ಆ ಮನುಷ್ಯ ಹಂಗ್ಯಾಕೆ ಮಾಡಿದ? ಅಂತ ತಪ್ಪು ಏನು ಮಾಡಿದಿ ನೀನು? ನಾ ಏನು ಮಾಡೇ ಇಲ್ಲ ಅವ್ವ, ನನ್ ಗೌಡ ಯಾರಂತ ಗೊತ್ತಿಲ್ಲ ನನಗ. ಏನು ಮಾಡಿಲ್ಲ? ನಡಿಯವ್ವ, ಹಂಗಾದ್ರ ಅವನ ಕೇಳನು, ಅಲ್ಲೇ ಈ ನ್ಯಾಯ ಬಗೆಹರಿಸು. ನಡಿ ಬಾ. ಅಲ್ಲ ಹೇಳಕ್ಕೆ ಅದ ಮನ್ಯಾಗ ಬಿಟ್ಟು ಹೋಗ್ಯಾನ. ಊರನ್ ಮಂದಿರ ಏನಂದಾರ, ಜನರ ಆಜು ಬಾಜುನವ್ರು ಏನಂದಾರ? ಬಾ ಎಲ್ಲದ ನೋಡು ಅವನು. ಶಂಕರಪ್ಪ, ಶಂಕರಪ್ಪ, ಎಲ್ಲಿ ಮುಚ್ಕೊಂಡು ಕೂತಾಗಿ ಹೊರಗೆ ಬಾ. ಹಾ, ನೀ ಇಷ್ಟು ಕರೆದ್ರು ಬರಲಾಗ್ಯಾರ ಅವ್ರು ಹೊರಗೆ. ಬಿಡ್ತೀನ ಕೇಳಿದೆ ನಾನು, ಒಂದ್ ಕೈ ನೋಡೇ ಬಿಡ್ತೀನ. ಏನಿಲ್ಲ, ನನ್ನ ಮಗನ ತವ್ರ ಮನೆಗೆ ಕಲ್ಸ್ಕೊಂಡು ಬಂದಾನ. ಎಲ್ಲದಿ ಹೊರಗೆ ಬರ್ತೀಯ, ನಾನೇ ಬಂದು ಹೇಳ್ಕೊಂಡು ಬರ್ಲಿ. ಮನ್ಯಾಗ ಇಲ್ಲವ, ಎಲ್ಲಿ ತಕೊಂಡ್ ಕೂತಾನೆ ಆಮೇಲೆ. ಗೌಡ್ರ ಹೊಲಕ್ಕೆ ಹೋಗಿರ್ಬೇಕ. ಗೌಡನ ಹೊಲಕ್ಕೆ ಹೋಗಿರ್ಬೇಕು. ಅಲ್ಲೇ ಹೋಗು ನಾನು. ಅಲ್ಲೇ ಹೋಗು ನಡಿ. ನಡಿ ಹಂಗಾರ ನೋಡ್ರು ಬಾ. ಅವನು ಗೌಡ್ನು ಅಲ್ಲೇ ಇರ್ತಾನ, ಎಲ್ಲರೂ ಅಲ್ಲೇ ಆಗ್ತಿತ್ತು. ಅಲ್ಲೇ ಇರ್ತಾರ ನೋಡ್ರಿ. ನೀ ಅಟ್ಟ ಬಿಡಂಗಿಲ್ಲ ಅಂದ್ರೆ ಬಿಡಂಗಿಲ್ಲ. ನೋಡವ ಹೆಂಗ್ ಗೊತ್ತಿಲ್ಲಂತೆ ಬರಕತ್ತ ನೀವ. ಹಾ, ನಿತ್ತಾನ, ಮಳ್ಳಿಗತ್ತೆ ನಿತ್ತಾನ. ಯಾಕತಿ ಈಕಿನ ಕರ್ಕೊಂಡ್ ಬಂದಿಲ್ಲ? ಈಕಿನೇ ಕರ್ಕೊಂಡ್ ಬಂದಿ? ಯಾಕೆ ಕರ್ಕೊಂಡ್ ಬಂದಿಲ್ಲ ಗೊತ್ತಿಲ್ಲನ? ಆ ಹೇಳ್ದೆ ಕೇಳ್ದೆ ಬಿಟ್ಟು ಬಂದಿದ್ದೆ ನನ್ನ ಮಗಳ ಮ್ಯಾಗ ಸಂಶಯ ಮಾಡಿ. ಏನಂತ ಸಂಶಯ ಮಾಡಿ ಬಿಟ್ಟು ಬಂದ ನನ್ನ ಮಗಳನ್ನ? ಆ ಸಂಶಯ ಏನನ್ನೋದು ನನಗೆಲ್ಲ ಗೊತ್ತಾಗ್ತೈತಿ, ಆಕಿಗೂ ಗೊತ್ತಿದ್ದದತ್ತೆ. ನನಗಿಂತ ಮೊದಲು ಆಕಿಗೆ ಗೊತ್ತಿದ್ದದತ್ತೆ. ಆಕಿನ ಇಲ್ಲ ನನ್ನ ಮುಂದೆ ಹೇಳ್ತಾಳ. ನನ್ನ ಮಗಳಿಗೆ ಏನ್ ಗೊತ್ತೈತೋ ಅದು ಏನು ಗೊತ್ತಿಲ್ಲ ಅಂತ ಹೇಳಾಕಿ ನನ್ನ ಮುಂದ. ಇನಾಕಾರಣ ಯಾವ್ದಾರ ಒಂದ್ ನಿಮಿತ್ತ ಕೊಟ್ಟು ನನ್ನ ಮಗಳು ಬಿಟ್ಟು ಬಂದದಿ. ಅಲ್ಲಿ ಊರಾಗ ಮಂದಿ ನೋಡಿದ ಜನ ಏನಂತಾರ? ಅಂತ ಕೆಲಸ ಮಾಡ ಅನ್ನೋದೇನ್ ಮಾಡ್ತಾರ? ಏನ್ ಮಾಡ್ಯಾವ ನನ್ನ ಮಗ? ಮಾಡಬಾರ್ದು ಮಾಡ್ಯಾಳು ಆಕಿ, ಅದಕ್ಕೆ ತವ್ರ ಮನೆಗೆ ಬಂದಾಳು. ಮತ್ತೆ ಆಕಿನ ಕರ್ಕೊಂಡ್ ಬಂದಿವ ಇಲ್ಲಿ? ಮಾಡಬಾರ್ದು ಮಾಡ್ಯಾಳ? ಹಾ, ಮತ್ತೆ ಮಾಡಬಾರ್ದು ಹೇಸ್ ಕೆಲಸ ಮಾಡ್ಯಾಳ ಇಲ್ಲಿ. ನನ್ನ ಮನೆ ಮೇಲೆ ಸುದ್ದಿ ಮಾಡ್ಯಾಳ. ಯಾಕೆ ಮಾತಾಡ್ತಿ? ಬಂಗಾರ ಅಂತ ನನ್ನ ಮಗಳ ಮ್ಯಾಗ ಇನ್ನೊಂದು ಅಪವಾದ ಹೊರಿಸ್ತೀಯಲ್ಲ, ನಾಚಿಕಾಗಂಗಿಲ್ಲ ನನಗ ಜನ್ಮಕ್ಕ. ನೀ ಏನೋ ಮಾತಾಡ ಅತ್ತಿ, ನಾ ಮಾತಾಡ್ಸ್ಕೊತನ. ಮಾನ ಹೋದ ಮೇಲತ್ತ ಅದೇನಂತ ಪ್ರಾಣ ಹೋದ್ರು ಮಾನಗ ಗಿಡಾಗಿ ಬಾಳ ಬದುಕಬಾರ್ದ. ನೀನ ನಿಜ ಇದ್ದಂದ್ರೆ ನಿನ್ನ ಅತ್ತಿ, ಪ್ರಾಣವಾದ್ರೂ ಸರಿ ಮಾನ ಹೋಗಬಾರ್ದು ಯಾವಾಗಲೂ. ಈಗ ನಿಂದ ಮಾನ ಹೋಗೈತಿ. ದೊಡ್ಡ ಕುಬೇರಿ ಮಾನ ಹೋಗೈತಿ. ಏನ್ ನೋಡಿದ ಎಣ್ಣೆ ಹಾಕಿದ? ನೋಡುದೇನು ಬಾಗಲ ಚಪ್ಪಲ್ ನೋಡಿನ? ಕಬ್ರಿಗೇಡಿ ಚಪ್ಪಲ್ ನೋಡಿ ಸಂಸೆ ಕಟ್ಟೋದಿಲ್ಲ. ನೀ ಒಬ್ಬ ಗಂಡಸನ? ಚಪ್ಪಲ್ ಯಾರ್ದ ಗೊತ್ತೈತೆ ನಿನಗ? ಯಾರ್ದೈತಿ ಏನ್ ಹೇಳು? ಗಂಡ್ಮಕ್ಳ ಚಪ್ಪಲ್ ಐತೆ, ಅದು ಹೆಣ್ಮಕ್ಳದಿದ್ರೆ ಕೇಳ್ತಿದ್ನ. ಗಂಡ್ಮಕ್ಳ ಚಪ್ಪಲ್ ಬಾಗಲ್ದಾಗ ಇದ್ದದಕ್ಕ ನನ್ನ ಮಗಳಿಗೆ ಏನು ಸಂಬಂಧ? ನೀನು ಹಂಗ ಬಿಡಂಗಿಲ್ಲ, ನೀನು ಊರು ಹಾಕಿ ಬಿಡ್ತಾನ. ಒಂದ ರಾತ್ರಿ ಒಳಗೆ ಈಗ ಮನಸ್ಸು ಇಟ್ಟು ಚೇಂಜ್ ಮಾಡ್ಕೊಂಡ ಈ ರೀತಿ ಹೊಲಸ ಕೆಲಸ ಮಾಡ ಅಂತ ಹೇಳಿ ತಿಳ್ಕೊಂಡ ನನ್ನ ಮನಸ್ಸ ಹೇಳಿದ್ಕಾಗಿ ಆಕಿನ ಅಟ್ಟಿ ಬಂದ. ಸುಧಾಮ, ನೀ ಮನಸ್ಸು ಕೆಡಿಸ್ಕೊಂಡ ಬಾಳೆ ಹಾಳು ಮಾಡ್ಕೊಂಡಿದ್ದೀನಿ. ನನ್ನ ಮಗಳ ಮನಸ್ಸು ಕೆಡಿಸಿಲ್ಲ. ನೀ ಆ ಚಪ್ಪಲ್ ನೋಡಿ ನಿನ್ನ ತಲೆ ಕೆಟ್ಟೈತಿ. ನೀನು ನಾಲ್ಕು ನನ್ನ ಬಡಿಕ್ರಿ. ಆದ್ರ ಈಕೆ ಹಾಳು ಮಾರಿ ನೋಡಲ್ದಂಗಾಗಿತ್ತು ನನಗ. ಈಕೆ ಕರ್ಕೊಂಡು ಮೊದಲು ಹೋಗ್ರಿ. ಕರ್ಕೊಂಡು ಹೋಗಂಗಿಲ್ಲ, ಅದೇನತ್ಲೆ ನಿಂದ ಬಗ್ಗೆ ಹರ್ಷ ಹೋಗಕ್ಕೆ ಅನಕತ್ತಕ ನಿನ್ನ ಬಿಡಂಗಿಲ್ಲ. ನೋಡಿ ಒಂದು ಕ್ವಾಟ್ನ ಗ್ಯಾವ ಆತತ್ ನಿಂದ. ಏನ್ ಬಗೆಹರಿಸಿಕಿ? ಬಗೆ ಹರ್ಸಕ್ಕೆ ಅಲ್ಲಿ ಗೌಡ್ರ ತಕ ಹೋನು. ನಡಿ, ಯಾ ಗೌಡ ನೋಡೋಣ. ನಡಿ, ಒಂಟಾಗ ಸರಿ ಮಾತಾಡ್ಬೇಡ್ರ. ಊರಾಗ ಗೌಡ್ರದಾರು, ಅದೇ ಗೌಡ್ರ ಕಡೆ ಹೋಗು. ನಡಿಲ್ಲ, ನಡಿ. ಇಲ್ಲ ನಿನ್ನ ಗಿಡಕ್ಕೆ ಕಟ್ಟಾಗ ಹಸ್ತ. ನಡಿ ಮಗಳ ಕಟ್ಟಾಗಲಿ, ಬಾರವಾ. ನಮಸ್ಕಾರಪ್ಪ ಗೌಡ್ರ. ನಮಸ್ಕಾರಪ್ಪ. ಏನೇನು ಹೇಳ್ತೀಯ ಗೌಡ್ರ ಮುಂದ? ಅಲ್ರಿಪ್ಪ,
ನನ್ನ ಮಗಳು ತಪ್ಪು ಮಾಡ್ಯಾವತ್ತ ಮನ್ಯಾಗ ಬಿಟ್ಟು ಬಂದಾನ. ಇವಾಗ ಎದರ್ಲೆ ಹೊಡ್ಬೇಕು ನೀವ ಹೇಳ್ರಿ ಒಂದಿಟ. ಹಾ ಬಂಗಾರ ಅಂತ ಮಗಳ ಬಾಳೆ ಮಾಡುದು ಮನೆ ಮುರ್ಕೊಳ. ಏಯ್ ಏನಾಗೈತೆ ಶಂಕರ ಏನ್ ತಂದಿದ್ದೀನಿ ಗೌಡ್ರ ನನಗೆ ಹೆಂಟ್ ಬ್ಯಾಡ್ರಿ ಆಕೆ ಯಾಕ ಬ್ಯಾಡಾಗಿ ಅಟ್ಟೇನ್ರಿ ಆಕೆ ಏನು ಮಾಡ್ಯಾವು ಆಕೆಗೆ ಗೊತ್ತ್ರಿ. ಅದನ್ನ ಹೇಳ ಮುಂದೆ ಅದನ್ನ ಏನ್ ಮಾಡ್ಯಾರ ಅಂದ್ರೆ ನೋಡ್ ನಿನ್ನ. ನಿನಗ ಗಾಪರಿ ನೀವು ಬಾಯ್ ಮಾಡ್ಬೇಕು ಹೇಳಿ ದೊಡ್ಡ ಹೇಳ್ರಿ. ಏನಾಗೈತಿ ನನಗ ಕತಿ ಮಾಡಿ ಚಂದಂಗೆ ಹೇಳು. ಏನು ಹೇಳಿದ್ರಿ ಕಿಮ್ಮತ್ತ ಹೇಳಾಕ ಬಾಯಲ್ಲಿ ಹೇಳ್ಬೇಕು ನನಗೆ ಬಾಯ ಹೊಲಸು ಮಾಡ್ಕೊ ಬರ್ತನ ಸುಮ್ ಕೂತನ್ರಿ. ಅದ ಬಾಯಿನ ಹೇಳ್ಬೇಕಲ್ಲ ಮತ್ತೆ. ಏ ಶಂಕ್ರಿಯ ಮೂತಿ ಕಾರ್ ಮಾಡ್ಕೊಂಡು ಯಾಕೆ ನಿಂತದ ಏನಾಗಿತ್ತು ಇದ್ದದ್ದು ಹೇಳ. ಮತ್ತೆ ಅವ್ರು ಅದಕ್ಕೆ ಬಂದಾರ ಅವರು. ಆಕಿ ಹೆಸ್ಗಿತ್ತು ಕೆಲಸ ಮಾಡ್ಯಾಡ್ರಿ. ನಾ ಊರಿಗೆ ಹೋಗಿನ್ರಿ ನೀವು ಹೋಗತ್ ಹೇಳಿದ್ರಲ್ಲ. ಹಾ ಅವತ್ತ ನಾ ಹೊಡಮಳಿ ಬರ್ಬಿಡ್ದ ಬಾಗಲ್ದಾಗ ಚಪ್ಪಲ್ ಇತ್ರಿ ಒಬ್ರು ಗಂಡು ಮಕ್ಕಳದ. ಹೌದು ಹೌದ್ರಿ ಇದು ಹೆಂಗ್ರಿ ಮಾನ್ ಹರಾಜ ಆದಂಗಾಗಿ ಹೋತ್ರಿ ಗೌಡ್ರ ನಮ್ದ. ನಾ ಹೇಳೋದು ಒಂದಿಟ ಚಂದಂಗೆ ಕೇಳಿಸ್ಕೊ. ಹೇಳ್ರಿ ಗೌಡ್ರ ನೋಡ್ರಿಪ್ಪ ಬಾಗಲ್ದಾಗ ಚಪ್ಪಲ್ ಇದ್ರ ನನ್ನ ಮಗಳು ತಪ್ಪು ಮಾಡ್ಯ ಅಂತ ಹೆಂಗಪ್ಪ ಅನ್ಕೋತಾನ್ರಿ ಇವ. ಅದನ್ನ ಹೇಳ್ರಿ ನಿಮ್ ಕೈಲ ನಿಂತಿತ್ತಂದ್ರ ಅದನ್ನ ಹೇಳ್ರಿ, ಇಲ್ಲಾದ್ರ ನನ್ನ ಕೈಯಾಗ ಕೊಟ್ಟು ಬಿಡ್ರಿ. ನೋಡುವ ಬಾಯಿ ನೀ ಬಾಯಿ ಮಾಡೋದಲ್ಲ. ನೀನು ಜಗಳ ಆಗ್ತಾರ ಮತ್ತೆ ನನ್ನ ತಕ್ಕ ಯಾಕೆ ಬರ್ಬೇಕಾಗಿತ್ತು? ಈಗ ಅದಕ್ಕಾರೆ ನಿಮ್ ಕಡೆನ ಕರ್ಕೊಂಡ್ ಬಂದಾನವ, ಅದನ್ನ ನೀವ ಬಗೆಹರಿಸ. ಶಂಕರು ಹೇಳ್ರಿ ನೀನು ಭಾಳ ತಿಳ್ದಾವದಿ. ನಾವೊಂದು ಮಾತು ಹೇಳ್ತಾನ ಅಟ್ರಾಗನೆ ತಿಳ್ಕೊಂಡು ನಿನ್ನ ಸಂಸಾರ ಮೆಟ್ಟಿಗೆ ಹತ್ತತಿ. ಮತ್ತು ನೀ ಬಿಟ್ಟ ನನಗೆ ಆದಾತು ಇದಾತು ಹೆಸಿ ತಿನ್ನಾರು ಅಂದ್ರೆ ನೀ ಭಾವನಾಗ ಇರ್ಬೇಕತಿ. ಗೌಡ್ರ ನನ್ನ ಮನಸ್ಸ ನೀವು ಅರ್ಥ ಮಾಡ್ಕೊಂಡ್ರಿ. ನಿಮ್ಮಲ್ಲಿ ದುಡುಕಿ ನೋಡ್ತೀರಿ ಎಲ್ಲ ನೋಡ್ತೀರಿ, ನನ್ನ ಮನಸ್ಸು ನೋಡ್ರಿ, ನನ್ನ ಗುಣ ಹೆಂಗೈತಿ ನೋಡ್ರಿ. ಆದ್ರೆ ಮಾಡ್ಕೊಂಡು ಏನಂತಿ ಅಲ್ರಿ ನನಗೆ ಮೋಸ ಮಾಡುವಂತ ಕೆಲಸ ನಾ ಅಂತದ್ ಏನ್ ಮಾಡೋ. ನೀನು ಆಕೆ ಬಗ್ಗೆ ಮಾತಾಡಬೇಡ. ಆಕಿದೇನು ತಪ್ಪಿಲ್ಲ, ನಾ ಹೇಳ್ತಂಗೆ ಕೇಳಿಸ್ಕೊ. ಅದೇನಾಗೈತಂದ್ರೆ ಕುದುರೆ ನೀರು ಕುಡಿಯಾಕ ಹೋಗಿತ್ತು. ಆದ್ರೆ ನೀರ ಹೊಳಸ್ತೈತಿ ನೋಡಿ ಕುಡಿಲಾರ್ದ ಕುದುರೆ ಹೊಳ್ಳಿ ಬಂದೈತಿ. ಅದಕ್ಕೆ ಹೇಳಾಕತ್ತೀನಿ ಆಕಿ ಚಂದ್ರುಳಿ ಚಿರಿವದ ನಿಂದ 7 ಜನ್ಮದ ಪುಣ್ಯ ಆಕಿ ಸಿಗ್ಬೇಕಾರ. ಆಕೆ ಎಷ್ಟು ಚಂದದಾಳ ಅಷ್ಟೇ ಪವಿತ್ರದಾಳ. ಸುಮ್ಮ ಹುಚ್ಚರಾಗಿ ಯಾವ್ದಾರ ತಿರ ಹಾಕೊಂಡು ನಿನ್ನ ಸಂಸಾರ ಹಾಳು ಮಾಡಬೇಡ. ಬಾಯ್ ಅಂದ್ರೆ ನನಗೆ ಭ್ರಮೆ ಆಗೈತಿ. ಸೋಮ್ಯರೇನು ಒಂದ ಕೈ ಹಿಡ್ರಿ ಕುಸ್ತಿ ಮಾಡಿ ಹೋರೇನ್ ಚಂದಾಗ ಹೋರಿ ಇಟ್ಟ ಮಲ ತಿಳ್ಕೊಂಡ ಬಾಳೆ ಮಾಡೋದು ಕಲ್ಕೋ. ನಿನಗೆ ತಿಳ್ದಾತ ಅನ್ಕೊಂಡೇನ ಗೌಡ್ರ ನಿಮ್ ಮಾತಿನ ಮ್ಯಾಗ ಚೆನ್ನಾಗಿ ಇರ್ತಾನಂದ್ರ ನನ್ ಮಗಳು ಬಿಟ್ಟು ಹೋಗ್ಕನ್ರಿ. ಇಲ್ಲಂದ್ರ ನನ್ ಮಗಳು ಕರ್ಕೊಂಡು ಹೋಗ್ಕೊ, ನಾವ್ ಏನ್ ಮಾಡ್ಕೋತಾನ ಮಾಡ್ತಾಯಿ. ಮತ್ತೆ ನಾ ಒಂದ್ಸಲ ಹೇರ ಮುಗಿತ ಕೊಟ್ಟು ಮತ್ ತಪ್ಪಂಗ ನಾವು ಮನ್ಯಾಗ ಆ ಮನುಷ್ಯ ಅದ ನಾವು ಕೇಳ್ರಿ ಬಾಯಿಲೆ. ಕುದುರೆ ನೀರು ಕುಡಿಯಕ್ಕೆ ಹೋಗಿತ್ತು, ಅದು ಮರಿಲಾಗಿತ್ತು. ನಾವು ಏನು ಉಪಾಯ ಮಾಡಿಲ್ಲ, ಅದು ಕರೆಕ್ಟ್ ಅದಂಗಾಗೈತಿ, ಅದು ಖರೆ ಆಗೈತಿ. ಆತಾಟಿ ಗೌಡ ನೀವು ಹೇಳಂಗ ಇಬ್ರಿಗೂ ಚಂದಂಗೆ ಸಂಸಾರ ಮಾಡ್ಕೊತ ಹೋಗ್ತೀರಿ. ಆತ್ರಿ ಬರ್ತೀವಿ ಗೌಡ್ರ. ನಾವೊಂದು ಮಾತು ಹೇಳ್ತೀನಿ ಕೇಳಿ. ಹೇಳ್ರಿ. ಸಂಸಾರ ಹಾಳು ಮಾಡಿತತ್ತು ಇದು ಖರೆ ಅದ್ರಲ್ಲ. ಆದ್ರೂ ಸಂಶಯ ಇಡಬಾರ್ದು. ಹೌದೌದು ಚೆನ್ನಾಗಿ ಬಾಳೆ ಮಾಡ್ಕೊತು. ಆತ್ರಿ ಇದು ರಾಜ್ ಮಾತ್ರ ಅಪ್ಪ ನಿಮ್ದು. ಗೌಡ್ರು ಹಿರ್ತಾರ ಮಾಡಿದ್ ಯಾವ ಸುಮಾರಾಗಿ ಆತ್ರಿ ಯಾವ ಕುಟುಂಬನೂ ಮುರಿದಿಲ್ಲ, ಎಲ್ಲ ಚಲೋತಾಗಿ ಮಾಡ್ಕೊತ ಬಂದಾರ. ಇನ್ನ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋ. ಗಪ್ಪಪ್ಪ ಮಗಳ ನನ್ನ ಮಗಳು ನಡೆಯಕದ, ನೀನ್ ನಡೆಯಂಗಿಲ್ಲ ಅವ್ನ ಮನ್ಯಾಗ. ನನಗೇನು ಹೆಂತ ಬೇಡಾಗಿಲ್ಲ ಅತ್ತೆ, ನನ್ಗೆ ಹೆಂತ ಬೇಕು. ಗೌಡ್ ಕಾಲ್ ನಮಸ್ಕಾರ ಮಾಡಿ. ಏಯ್ ಬೇಡ 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 ಹೋರಿ. ಹಾಂ ಯಪ್ಪ ನೀವು ಮತ್ತೆ ತಂದದಕ್ಕೆ ನನ್ನ ಮಗಳು ಮೆಟ್ಟಿಗೆ ಹೇಳ್ತೀವಿ. ನಮಸ್ಕಾರ ಯಪ್ಪ, ನಾನು ಹೋಗಿ ಬರ್ತೇನ್ರಿಪ್ಪ. ನೀವು ಒಟ್ಟು ಅವ್ರ ಮ್ಯಾಗ ಕಣ್ಣಿಟ್ರಿ. ಆಯ್ತಲ್ವ ಬಗಾರ ಅಂತ ಮಗಳು ಹಿಡ್ದೈತಿ, ಕಣ್ಣಿಲ್ಲಾರ್ದ ಏನ್ ಮಾಡ್ತಾರ? ಹ್ಞೂ ಯಪ್ಪ. ಅವ್ರ ಕಣ್ಣು ಯಾವತ್ತೂ ಇರ್ತೈತೆ ಹೋಗುವಾಗ. ಏನ್ ಮಾಡ್ತೀವು ನಾವು ಕೈ ಹಾಕಿದ್ ಯಾವ್ದು ಮಿಸ್ ಆಗ್ಲಿಲ್ಲ. ಆದ್ರೆ ಅದೇನ್ ಕತಿ ಕೇತಿ ಅದು ಬೇರೆ ಏನ್ ಮಿಸ್ ಆಗೈತಿ ನಿಮ್ದು? ಅದೆಲ್ಲ ಬೇಡ ಅದ ತಿಳ್ಕೊಂಡ ನಾವ ನಮ್ಮ ಇಲ್ಲಿ ಯಾರಿಗೆ ಗೊತ್ತಾದ್ರೆ ನಮ್ಮ ಮರ್ಯಾದೆ ಐತಿ. ಅದು ಹೇಳಲ್ದಂಗತ್ತೇನ್ರಿ? ಹೇಳಲ್ದಂಗ ಐತಿ ಎಲ್ಲ ಐತಲ್ಲ. ಹಿಂಗೆ ಮಾಡ್ತಿರ್ಲ ಹಿಂಗೆ ಹಂಗ ಅದೇನ್ರಿ ಅದು? ಹಾಂ ಅದೇನೋ ಅದ್ರಲ್ಲ ಗೌಡ್ರ, ಕುದುರೆ ನೀರು ಕುಡಿಯಕ್ಕೆ ಹೋಗಿತ್ತು, ನೀರು ಮಲಿನಾಗಿತ್ತು, ಅದಕ್ಕಾಗಿ ಅದು ತೊಂದ್ರಲ್ಲ. ಅದು ಖರೇನ ಐತಿ. ಯಾಕಂದ್ರೆ ನಾ ಏನು ಉಪಾಯ ಮಾಡಿ ಹೋಗಿಲ್ಲ, ಅದು ಸಕ್ಸಸ್ ಆಗೈತಿ. ಅದಕ್ಕೆ ಹೇಳ್ತಾರೆ ಮಲ್ಲವ್ರು, ಸಿಟ್ಟಿನ ಕೈಯಾಗ ಬುದ್ಧಿ ಕೊಡಬಾರ್ದು ಅಂತ ಹೇಳ್ಯಾರ. ಅದಕ್ಕೆ ಸಿಟ್ಟಿನ ಕೈಯಾಗ ಬುದ್ಧಿ ಕೊಟ್ಟು ಸಂಸಾರ ಹಾಳು ಮಾಡ್ಕೊತಿದ್ನಿ. ಇನ್ನು ಮುಂದೆ ನಾನು ಹೆಂಡತಿನ ಕರ್ಕೊಂಡು ಚೆಂದಾಗಿ ಜೀವನ ಮಾಡ್ಕೊತ ಹೋಗ್ತೀನಿ. ಇನ್ನು ನೋಡ್ಪ ಹಳೆ ಚಂದಾಗಿ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋ. ಕಣ್ಣಿಟ್ಟು ಮುತ್ತಿನಂತ ಮಗಳು ನೀನು ಕೊಟ್ಟಾನಿ. ಇಲ್ಲ ಇನ್ನೊಮ್ಮೆ ಯಾವಾಗೂ ನಾವು ಸಂಶಯ ಪಡಂಗಿಲ್ಲ ಮೇಲೆ. ಆಯ್ತಪ್ಪ, ಚೆನ್ನಾಗಿರ್ರೆ.